ಇದ್ರೆ, ಒಂದು ವಿವಿಐಪಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ, ರಾಜಾತಿಥ್ಯವನ್ನ ನೀಡಲಾಗ್ತಿದೆ. ಜೈಲ್ ಒಳಗಿದ್ರು ಕೂಡ ಅವ್ರಿಗೆ ಒಂದು ಏನ್ ಹೇಳ್ತಾರೆ, ಒಂದು ತಪ್ಪು ಮಾಡಿದೀನಿ ಅನ್ನುವಂತ ಒಂದು ಪಶ್ಚಾತ್ತಾಪನೂ ಇಲ್ಲ. ಸೊ ಒಂದು ದಿಮಾಗ್ ನಲ್ಲಿ ದೌಲತ್ತಲ್ಲಿ ಗ್ಯಾಂಗ್ಸ್ಟರ್ ಗಳ ಜೊತೆ ಕೂತಿದ್ದಾರೆ. ಬೇರೆ ಬೇರೆ ಆರೋಪಿಗಳ ಜೊತೆ ಕೂತ್ಕೊಂಡು ಕೆಲವು ಗ್ಯಾಂಗ್ಸ್ಟರ್ಗಳು ಕೂಡ ಇದ್ದಾರೆ ಅವ್ರ ಜೊತೆ ಕೂತಿರೋರು. ಸೊ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಒಂದು ಪಾರ್ಟಿ ಮಾಡೋ ತರ ಕೂತಿದ್ದಾರೆ ಅಂತಂದ್ರೆ ಅವ್ರಿಗೆ ಪಶ್ಚಾತ್ತಾಪನೇ ಇಲ್ಲ ಅಂತಂದ್ರೆ, ಸೊ ಇವ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಕಾರಣಕ್ಕೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ರಿಯಲ್ ಲೈಫ್ ನಲ್ಲಿ ಕೈದಿಯಾಗಿ ಬಳ್ಳಾರಿ ಜೈಲ್ ಸೇರಿದಂತ ದಾಸ ದರ್ಶನ್ ಅವರು ಇವತ್ತು ರಿಯಲ್ ಕೈದಿಯಾಗಿ ಅದೇ ಜೈಲಿಗೆ ಹೋಗ್ತಾರೆ ಅಂತಂದ್ರೆ ಇದ ವಿಪರ್ಯಾಸ ಅನ್ನಬೇಕು ಅಥವಾ ಅವರ ದುರಾದೃಷ್ಟ ಅನ್ನಬೇಕು ಗೊತ್ತಿಲ್ಲ. ಬಟ್ ಅವತ್ತು 711 ಅವರ ಕೈದಿ ಸಂಖ್ಯೆ 711 ಅಂದ್ರೆ ಕೂಡಿದ್ರೆ 9 ಬರುತ್ತೆ. 9 ದಾಸ ದರ್ಶನ್ ಅವರಿಗೆ ಲಕ್ಕಿ ನಂಬರ್. ಅಟ್ ಪ್ರೆಸೆಂಟ್ 511 ಅಂದ್ರೆ 5, 6, 7 ಇದು ಅನ್ಲಕ್ಕಿನೇ ಆಫ್ ಕೋರ್ಸ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕಳೆದ 2 ತಿಂಗಳಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇರತಕ್ಕಂಥ ವಿಚಾರ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಇವತ್ತು ಬೆಳಗ್ಗೆ 4:30 ಸುಮಾರಿಗೆ ಬೆಂಗಳೂರಿನ ಸೆಂಟ್ರಲ್ ಜೈಲಿನಿಂದ ಬಳ್ಳಾರಿಗೆ ದಾಸ ದರ್ಶನ್ ಅವರನ್ನ ಶಿಫ್ಟ್ ಮಾಡಿರ್ತಕ್ಕಂಥ ವಿಚಾರವೂ ಕೂಡ ನಿಮ್ಗೆ ಈಗಾಗಲೇ ತಿಳಿದಿರುತ್ತೆ. ಯಾಕೆ ಈ ಶಿಫ್ಟ್ ವಿಚಾರ, ಈ ಕುತೂಹಲಕ್ಕೆ ನೀವೀಗಾಗಲೇ ಉತ್ತರವನ್ನ ಕಂಡುಕೊಂಡಿರ್ತೀರಿ. ಎಸ್, ಆಫ್ ಕೋರ್ಸ್, ಕಳೆದ 3 ದಿನಗಳ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಫೋಟೋಸ್ಗಳು ಮತ್ತೆ ವಿಡಿಯೋ ಕಾಲ್ನಲ್ಲಿ ಒಂದಿಷ್ಟು ಜನರ ಜೊತೆ ಮಾತಾಡಿರ್ತಕ್ಕಂಥದ್ದು, ಆ ವಿಡಿಯೋಸ್ಗಳು ಕೂಡ ರಿವೀಲ್ ಆಗ್ತಾ ಹೋದ್ವು. ಹೇಗೆ ಜೈಲಿನಲ್ಲಿ ವಿಚಾರಣೆ ದಿನ ಕೈದಿಯಾಗಿ ಕಂಬಿ ಎಣಿಸ್ತಾ ಇರ್ತಕ್ಕಂಥ ದರ್ಶನ್ ಅವರು ಹೊರಗಡೆ ಜನರ ಜೊತೆ ಹೇಗೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ತಾರೆ, ಅದು ವಿಡಿಯೋ ಕಾಲ್ನಲ್ಲಿ ಮಾತಾಡಿರೋದು ಕೂಡ ಗ್ಯಾಂಗ್ಸ್ಟರ್ಗಳಾಗಿರ್ತಾರೆ. ಸೊ ಅಲ್ಲಿ ಒಳಗಡೆ ಕೂತ್ಕೊಂಡು ಅಂದ್ರೆ ಜೈಲಲ್ಲಿ ಕಂಬಿ ಎಣಿಸ್ತಾ ಇರ್ತಕ್ಕಂಥ ದಾಸ ದರ್ಶನ್ ಅವರು ಅವ್ರು ಕೂತು ಸ್ಮೋಕ್ ಮಾಡ್ತಿರ್ತಕ್ಕಂಥದ್ದು ಮತ್ತೆ ಕಾಫಿ ಮಗ್ ಹಿಡ್ಕೊಂಡು ಒಂದು ರಾಯಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಒಂದು ವಿವಿಐಪಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ, ರಾಜಾತಿಥ್ಯವನ್ನ ನೀಡಲಾಗ್ತಿದೆ. ಜೈಲ್ ಒಳಗಿದ್ರು ಕೂಡ ಅವ್ರಿಗೆ ಒಂದು ಏನ್ ಹೇಳ್ತಾರೆ, ಒಂದು ತಪ್ಪು ಮಾಡಿದೀನಿ ಅನ್ನುವಂತ ಒಂದು ಪಶ್ಚಾತ್ತಾಪನೂ ಇಲ್ಲ. ಸೊ ಒಂದು ದಿಮಾಗ್ ನಲ್ಲಿ ದೌಲತ್ತಲ್ಲಿ ಗ್ಯಾಂಗ್ಸ್ಟರ್ಗಳ ಜೊತೆ ಕೂತಿದ್ದಾರೆ. ಸೊ ಹೀಗಾಗಿ ಅಂದ್ರೆ ಎಲ್ಲಾ ಕೈದಿಗಳನ್ನ, ಎಲ್ಲಾ ವಿಚಾರಣೆ ದಿನ ಕೈದಿಗಳನ್ನ ಒಂದೇ ರೀತಿ ನೋಡ್ಬೇಕು. ಯಾಕೆ ದರ್ಶನ್ ಸೆಲೆಬ್ರಿಟಿ ಅನ್ನುವಂತ ವಿಚಾರಕ್ಕೆ ರಾಜಾತಿಥ್ಯ ಕೊಡ್ತಿದ್ದಾರೆ ಅನ್ನುವಂತ ಪ್ರಶ್ನೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ರು. ಹೀಗಾಗಿ ದಾಸ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿ ಅಂದ್ರೆ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ. ಸೊ ಅವ್ರಿಗೆ ಹೇಗೆ ಬೇಕೋ ಹಾಗೆ ಅಂದ್ರೆ ಅವ್ರಿಗೆ ಏನೇನು ಊಟ ಬೇಕೋ ಅದೆಲ್ಲವೂ ಕೂಡ ಸಪ್ಲೈ ಆಗ್ತಾ ಇದೆ. ವಿಡಿಯೋ ಕಾಲ್ನಲ್ಲಿ ಮಾತಾಡ್ತಾ ಇದ್ದಾರೆ. ಒಳಗಡೆ ಕೂತ್ಕೊಂಡು ಅಂದ್ರೆ ಬೇರೆ ಬೇರೆ ಆರೋಪಿಗಳ ಜೊತೆ ಕೂತ್ಕೊಂಡು ಕೆಲವು ಗ್ಯಾಂಗ್ಸ್ಟರ್ಗಳು ಕೂಡ ಇದ್ದಾರೆ ಅವ್ರ ಜೊತೆ ಕೂತಿರೋರು. ಸೊ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಒಂದು ಪಾರ್ಟಿ ಮಾಡೋ ತರ ಕೂತಿದ್ದಾರೆ ಅಂತಂದ್ರೆ ಅವ್ರಿಗೆ ಪಶ್ಚಾತ್ತಾಪನೇ ಇಲ್ಲ ಅಂತಂದ್ರೆ, ಸೊ ಇವ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋಂಥ ಕಾರಣಕ್ಕೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 4:30 ಸುಮಾರಿಗೆ ಶಿಫ್ಟ್ ಮಾಡುವಂತ ಕೆಲಸಗಳಾಯ್ತು. ಎಲ್ಲರೂ ನಿರೀಕ್ಷೆ ಮಾಡಿದ್ದು ಬೆಂಗಳೂರಿನಿಂದ ಹೊರಡ್ತಾರೆ, ತುಮಕೂರು ಬರ್ತಾರೆ, ಶಿರಾ ಬರ್ತಾರೆ, ಅನಂತರ ಬಳ್ಳಾರಿಗೆ ತಲುಪ್ತಾರೆ ಅಂತ. ಆದ್ರೆ ಅಭಿಮಾನಿಗಳು ಜಮಾಯಿಸ್ತಾರೆ ಅನ್ನುವಂಥ ಕಾರಣಕ್ಕೆ, ಸೊ ಕರ್ಕೊಂಡು ಹೋಗೋದು ಅಂದ್ರೆ ಶಿಫ್ಟ್ ಮಾಡೋದು ಕಷ್ಟ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಸೊ ದಾಸ ದರ್ಶನ್ ಅವರನ್ನ ಬಳ್ಳಾರಿಗೆ ಹೇಗೆ ತಲುಪಿಸ್ಬೇಕು ಅಂತಂದ್ರೆ ಒಂದು ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಅನಂತಪುರ ಆ ರೂಟ್ ಮೂಲಕ ಬಳ್ಳಾರಿ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಇರೋ ತನಕ 6106 ವಿಚಾರಣಾಧೀನ ಕೈದಿ ನಂಬರ್ ಅವ್ರದ್ದು, ದಾಸ ದರ್ಶನ್ ಅವ್ರದ್ದಾಗಿತ್ತು. ಇವತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ ಮೇಲೆ ಅವರಿಗೆ 511 ಸಂಖ್ಯೆನ ಅಂದ್ರೆ ಒಂದು ವಿಚಾರಣಾಧೀನ ಕೈದಿ ನಂಬರ್ನ ಅವರಿಗೆ ಕೊಡಲಾಗಿರ್ತಕ್ಕಂಥದ್ದು. ನಿಮ್ಗೀಗಾಗಲೇ ಗೊತ್ತಿದೆ, 6106 ಅವರ ಕೈದಿ ಸಂಖ್ಯೆಯನ್ನ ಕೊಟ್ಟಾಗ ಅವರ ಅಭಿಮಾನಿಗಳು ಅದನ್ನ ಅಚ್ಚೆ ಹಾಕಿಸ್ಕೊಂಡ್ರು. ಇದನ್ನ ಅಭಿಮಾನ ಅನ್ನಬೇಕು, ಅಂಧಾಭಿಮಾನ ಅನ್ನಬೇಕು ಗೊತ್ತಿಲ್ಲ. ಆ ಕೈದಿ ಸಂಖ್ಯೆಯನ್ನು ಕೂಡ ಎದೆ ಮೇಲೆ ಅಚ್ಚೆ ಹಾಕಿಸ್ಕೊಳ್ಳೋದು, ಕೈ ಮೇಲೆ ಹಾಕಿಸ್ಕೊಳ್ಳೋದು, ಸೊ ಗಾಡಿಗೆ ನಂಬರ್ ಪ್ಲೇಟ್ ಆಗಿ ಅದನ್ನು ಉಪಯೋಗಿಸ್ಕೊಳ್ಳೋದು. ಕೆಲವೊಂದು ಅಭಿಮಾನಿಗಳಂತೂ, ಒಬ್ಬ ಅಭಿಮಾನಿ ಅಂತೂ ತಮ್ಮ ಮಗನಿಗೆ, ಪುಟ್ಟ ಕಂದಮ್ಮನಿಗೆ ಫೋಟೋ ಶೂಟೇ ಮಾಡಿಸ್ಬಿಟ್ಟ. ಆ ಒಂದು ಕೈದಿ ಬಟ್ಟೆ ಹಾಕ್ಬಿಟ್ಟು 6106 ನಂಬರ್ ಹಾಕ್ಬಿಟ್ಟು. ಇದು ಅಭಿಮಾನನೋ ಅದಕ್ಕೆ ದರ್ಶನ್ ಅವರ ಮೇಲೆ ಇರ್ತಕ್ಕಂಥ ಪ್ರೀತಿನೋ ವಿಶ್ವಾಸನೋ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಅಟ್ ಪ್ರೆಸೆಂಟ್ ಅವ್ರಿಗೆ 511 ಸಂಖ್ಯೆನ ಕೊಡಲಾಗಿದೆ, ಕೈದಿ ಸಂಖ್ಯೆನ ಕೊಡಲಾಗಿದೆ ಬಳ್ಳಾರಿ ಜೈಲಿನಲ್ಲಿ. ಬಹುಶಃ ಬೆಂಗಳೂರಿನಲ್ಲಿ ಅವ್ರಿಗೇನು ರಾಜಾತಿಥ್ಯ ಇತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ, ಆ ಒಂದು ರಾಜಾತಿಥ್ಯ ವಿವಿಐಪಿ ಟ್ರೀಟ್ಮೆಂಟ್ ಬಳ್ಳಾರಿ ಜೈಲಿನಲ್ಲಿ ಸಿಗಲ್ಲ. ಯಾವುದೇ ಕಾರಣಕ್ಕೂ ಕೂಡ ರೂಲ್ಸ್ ಅನ್ನ ಬ್ರೇಕ್ ಮಾಡೋದಕ್ಕೆ ಆಗೋದೇ ಇಲ್ಲ. ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಇರೋ ತನಕ ಸಾಕಷ್ಟು ಜನ ಫ್ಯಾನ್ಸ್ ಆಪ್ತರು ಬಂದ್ರು, ಅವರು ಫ್ಯಾಮಿಲಿ ಅವರಿಗೆ ಬಂದು ಹೋಗೋದಕ್ಕೆ, ಭೇಟಿ ಮಾಡೋದಕ್ಕೆ ಅವಕಾಶ ಇತ್ತು. ಆದರೆ ಒಂದಿಷ್ಟು ಜನ ನಟ ನಟಿಯರು, ನಿರ್ಮಾಪಕರು, ನಿರ್ದೇಶಕರು ಜೈಲಿಗೆ ಹೋಗಿ ಅವ್ರನ್ನ ಮಾತಾಡಿಸುವಂಥ ಕೆಲಸ ಆಗಿತ್ತು. ಅದು ಕೂಡ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋದ್ರು ಅನ್ನುವಂಥ ಆರೋಪನೂ ಕೂಡ ದರ್ಶನ್ ಅವರು ಹೊತ್ತಿದ್ದಾರೆ. ಹೀಗಾಗಿ ಸದ್ಯ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಅಲ್ಲಿ ಬಹುಶಃ ಅವ್ರ ಕುಟುಂಬಸ್ಥರನ್ನ ಬಿಟ್ರೆ ಏನು ಕಾನೂನು ಪ್ರಕಾರ ಏನು ಅಂದ್ರೆ ಒಂದು 3 ದಿನಕ್ಕೆ ಅಥವಾ 4 ದಿನಕ್ಕೆ, ವಾರದಲ್ಲಿ ಇಷ್ಟು ಭೇಟಿ ಅಂತ ಅಷ್ಟೇ ಇರುತ್ತೆ.
ಸೊ ಅಷ್ಟು ಜನರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿನಲ್ಲಿ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಅವ್ರನ್ನ ಶಿಫ್ಟ್ ಮಾಡಿರೋದ್ರಿಂದ ಗೊತ್ತಾಗ್ತಾ ಹೋಗುತ್ತೆ. ಬಳ್ಳಾರಿ ಜೈಲಿಗೂ ದರ್ಶನ್ ಅವ್ರಿಗೂ ಒಂದು ನಂಟಿದೆ. ಚೌಕ ಸಿನಿಮಾ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಚೌಕ ತರುಣ್ ಸುಧೀರ್ ಡೈರೆಕ್ಟ್ ಮಾಡಿದಂಥ ಮೊದಲ ಡೆಬ್ಯೂ ಡೈರೆಕ್ಷನ್ ಸಿನಿಮಾ. ಆ ಸಿನಿಮಾದಲ್ಲಿ ರಾಬರ್ಟ್ ಹೆಸರಿನ ಪಾತ್ರವನ್ನ ದರ್ಶನ್ ಅವರು ಮಾಡಿದ್ರು. ಆ ರಾಬರ್ಟ್ ಅನ್ನೋ ಹೆಸರೇ ಮುಂದಿನ ದಿನಗಳಲ್ಲಿ ಮಗದೊಂದು ಸಿನಿಮಾ ಆಯಿತು, ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಆ ಸಿನಿಮಾದಲ್ಲಿ ಅವರಿಗೆ 711 ಅಂದ್ರೆ ರಿಯಲ್ ಲೈಫ್ ನಲ್ಲಿ ಕೈದಿಯಾಗಿ ಬಳ್ಳಾರಿ ಜೈಲ್ ಸೇರಿದಂತ ದರ್ಶನ್ ಅವರು ಇವತ್ತು ರಿಯಲ್ ಕೈದಿಯಾಗಿ ಅದೇ ಜೈಲಿಗೆ ಹೋಗ್ತಾರೆ ಅಂತಂದ್ರೆ ಇದ ವಿಪರ್ಯಾಸ ಅನ್ನಬೇಕು ಅಥವಾ ಅವರ ದುರಾದೃಷ್ಟ ಅನ್ನಬೇಕೋ ಗೊತ್ತಿಲ್ಲ. ಬಟ್ ಅವತ್ತು 711 ಅವರ ಕೈದಿ ಸಂಖ್ಯೆ 711 ಅಂದ್ರೆ ಕೂಡಿದ್ರೆ 9 ಬರುತ್ತೆ. 9 ದರ್ಶನ್ ಅವರಿಗೆ ಲಕ್ಕಿ ನಂಬರ್. ಅಟ್ ಪ್ರೆಸೆಂಟ್ 511 ಅಂದ್ರೆ 5, 6, 7 ಇದು ಅನ್ಲಕ್ಕಿನೇ ಆಫ್ ಕೋರ್ಸ್. ಬಟ್ ಒಳಗಡೆ ಅಂದ್ರೆ ವಿಚಾರಣೆ ದಿನ ಕೈದಿಗಳು ಎಷ್ಟು ಜನ ಇದ್ದಾರೋ ಅದ್ರ ಆಧಾರದ ಮೇಲೆ ಕೈದಿ ಸಂಖ್ಯೆಯನ್ನು ಕೊಡಲಾಗುತ್ತೆ. 511 ಜನ ಕೈದಿಗಳು ಒಳಗಡೆ ಇದ್ದಾರೆ. ಸೊ 511ನೇ ಕೈದಿಯಾಗಿ ವಿಚಾರಣೆ ದಿನ ಕೈದಿಯಾಗಿ ದರ್ಶನ್ ಅವರು ಬಳ್ಳಾರಿ ಜೈಲ್ ಸೇರಿರ್ತಕ್ಕಂಥದ್ದು. ಈ ಒಂದು ಜೈಲಿಗೆ ಶಿಫ್ಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ದರ್ಶನ್ ಅವರು ಕೈಗೆ ಕಡಗ ಹಾಕೊಂಡಿದ್ದಾರೆ, ಕೊರಳಲ್ಲಿ ದಾರ ಇದೆ, ಮಣಿ ಇದೆ, ಬ್ರಾಂಡೆಡ್ ಬಟ್ಟೆ ತೊಟ್ಕೊಂಡಿದ್ದಾರೆ, ಕೈಯಲ್ಲಿ ಒಂದು ಸ್ಟ್ರಗ್ ಇದೆ, ಆಮೇಲೆ ಒಂದು ವಾಟರ್ ಬಾಟ್ಲು ಕೂಡ ಇಟ್ಕೊಂಡಿದ್ದಾರೆ. ಅವ್ರ ಲುಕ್ ಅನ್ನ ನೋಡಿದ್ರೆ ಬ್ರಾಂಡೆಡ್ ಬಟ್ಟೆ, ಶೂಸು, ಕೈಯಲ್ಲಿ ಚೈನು, ಆ ಒಂದು ಕಡಗ ಅದನ್ನೆಲ್ಲ ನೋಡಿದ್ರೆ VIP ಆರಾಮಾಗಿದ್ದಾರೆ ಅಂತ ಅನ್ನೋವಂಥದ್ದು ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಆದ್ರೆ ದರ್ಶನ್ ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋದ ತಕ್ಷಣ ಕೈಯಲ್ಲಿರ್ತಕ್ಕಂಥ ಕಡಗ, ಕೊರಳಲ್ಲಿರ್ತಕ್ಕಂಥ ಮಣಿ, ಆ ಒಂದು ಕಪ್ಪು ದಾರ, ಸೊ ಎಲ್ಲವನ್ನೂ ಕೂಡ ತೆಗೆಸಿ ಅವ್ರನ್ನ ಕಂಬಿ ಹಿಂದೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಆದಷ್ಟು ಬೇಗ ಜೈಲಿಂದ ಹೊರಗಡೆ ಬರಬೇಕು, ಈ ಒಂದು ಆರೋಪದಿಂದ ಮುಕ್ತರಾಗಬೇಕು ಅಂತ ಹೇಳ್ಬಿಟ್ಟು ದರ್ಶನ್ ಅವರ ಕುಟುಂಬಸ್ಥರು, ವಿಜಯಲಕ್ಷ್ಮಿ ದರ್ಶನ್ ಅವರು ಸಾಕಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆ ಕಪ್ಪು ದಾರ, ಅರ್ಶನ, ಒಂದು ಕುಂಕುಮ, ದೇವರಿಗೆ ಅರ್ಚನೆ ಮಾಡಿಸಿದಂತ ಒಂದು ಮಣಿ, ಅದನ್ನೆಲ್ಲವನ್ನು ಕಡ್ಗ ಎಲ್ಲವನ್ನು ತಗೊಂಡೋಗಿ ದರ್ಶನ್ ಅವರಿಗೆ ಕೊಡುವಂತ ಕೆಲಸವನ್ನು ಮಾಡಿದ್ರು. ಇವತ್ತು ಬಳ್ಳಾರಿ ಜೈಲಿಗೆ ಹಾಕದಂತ ಸಂದರ್ಭದಲ್ಲಿ ಅದನ್ನೆಲ್ಲವನ್ನ ಬಿಡಿಸಿ ಅವ್ರನ್ನ 4 ಗೋಡೆಗಳ ಮಧ್ಯೆ ಅವ್ರನ್ನ ಇಡಲಾಗಿರ್ತಕ್ಕಂಥದ್ದು. ಸೊ ಸಾಕಷ್ಟು ಸ್ಟ್ರಿಕ್ಟ್ ರೂಲ್ಸ್ನ ಫಾಲೋ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲೆಲ್ಲ ರಾಜಾತಿಥ್ಯ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಕಂಟಿನ್ಯೂ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನೆಲ್ಲವನ್ನ ಬಿಡಿಸಿ ಸಾಮಾನ್ಯ ಕೈದಿಯಂತೆ ಅವ್ರನ್ನ ವಿಚಾರಣೆ ದಿನ ಕೈದಿಯಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಸೆಪ್ಟೆಂಬರ್ 9 ಅವರು ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿರ್ತಕ್ಕಂಥದ್ದು. ಜೂನ್ 11ನೇ ತಾರೀಕು ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ಅರೆಸ್ಟ್ ಆದ್ರು. ಅನ್ನಪೂರ್ಣೇಶ್ವರಿ ಠಾಣೆ ಬೆಂಗಳೂರಿಗೆ ಕರ್ಕೊಂಡು ಬಂದ್ರು. 3 ವಾರಗಳ ಕಾಲ ಅವ್ರನ್ನ ವಿಚಾರಣೆ ಮಾಡಲಾಯಿತು. ಕೊನೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು. ಸೆಪ್ಟೆಂಬರ್ 9ಕ್ಕೆ 3 ತಿಂಗಳು ಕಳೆಯುತ್ತೆ. ಅನಂತರ ಇವರಿಗೆ 3 ತಿಂಗಳ ನಂತರ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಸಲ್ಲಿಕೆ ಆದ ನಂತರ ಇವರಿಗೆ ಒಂದು ಬಿಡುಗಡೆ ಅಂದ್ರೆ ಬಂಧನದಿಂದ ಮುಕ್ತಿ ಆಗ್ಬೋದು, ಬೇಲ್ ಮೇಲೆ ಹೊರಗಡೆ ಬರ್ಬೋದು. ಅಟ್ ಪ್ರೆಸೆಂಟ್ ಹೊಸ ಆರೋಪಗಳನ್ನ ಹೊರ್ತಾ ಇದ್ದಾರೆ. ರಾಜಾತಿಥ್ಯ ಕೊಟ್ಟಿದ್ದಾರೆ ಅನ್ನುವಂಥ ಕಾರಣಕ್ಕೆ, ಸಾಕಷ್ಟು ಜನರು ಭೇಟಿ ನೀಡಿದ್ದಾರೆ ಅನ್ನುವಂಥ ಕಾರಣಕ್ಕೆ, ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ, VIP ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ತಮಗೇನ್ ಬೇಕೋ ಅದನ್ನೆಲ್ಲವನ್ನ ತರಿಸ್ಕೊಂಡು ಒಳಗಡೆ ತಿಂತಾ ಇದ್ದಾರೆ. ಸೊ ಜೈಲಾಧಿಕಾರಿಗಳ ಮೇಲೂ ಕೂಡ ಸಂಶಯ, ಅನುಮಾನ ವ್ಯಕ್ತವಾಗ್ತಾ ಇದೆ. ರೂಲ್ಸ್ ನ ಬ್ರೇಕ್ ಮಾಡಿದ್ದಾರೆ, ಒಬ್ರಿಗೊಂದು ನ್ಯಾಯ, ಇನ್ನೊಬ್ರಿಗೆ ಇನ್ನೊಂದು ನ್ಯಾಯ ಅನ್ನುವಂಥದ್ದು ಆಗ್ತಾ ಇದೆ. ಸೊ ಅಸಲಿಯತ್ತೇನು ಗೊತ್ತಿಲ್ಲ. ಸೆಪ್ಟೆಂಬರ್ 9 ನಂತರ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ ಬೇಲ್ ಮೇಲೆ ದರ್ಶನ್ ಅವರು ಆಚೆ ಬರ್ತಾರಾ? ಈ ಒಂದು ಕುತೂಹಲದ ಪ್ರಶ್ನೆಗೂ ಸದ್ಯಕ್ಕೆ ಉತ್ತರ ಇಲ್ಲ. ಯಾಕಂದ್ರೆ ಸಾಕಷ್ಟು ಆರೋಪಗಳು ದರ್ಶನ್ ಅವರ ಮೇಲಿದೆ. ಆದ್ರೆ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಿರ್ತಕ್ಕಂಥದ್ದು ಈ ಒಂದು ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಆರೋಪಿ ಆಗಿದ್ದಾರೆ. ಅವರು ಅಪರಾಧಿ ಆಗದೇ ಇರಲಿ, ಆದಷ್ಟು ಬೇಗ ಹೊರಗಡೆ ಬರಲಿ. ಅವರನ್ನ ನಂಬಿ 16 ಜನ ನಿರ್ಮಾಪಕರು 100 ಕೋಟಿ ಬಂಡವಾಳವನ್ನು ಹೂಡಿದ್ದಾರೆ. ಅದರಲ್ಲೂ ಡೆವಿಲ್ ಸಿನಿಮಾ ಬಹುಕೋಟಿ ವೆಚ್ಚದ ಸಿನಿಮಾ. ಒಂದು ವೇಳೆ ಈ ಕೊಲೆ ಕೇಸ್ನಲ್ಲಿ ಫಿಟ್ ಆಗಿ ಆರೋಪಿಯಾಗಿ ದರ್ಶನ್ ಅವರು ಜೈಲು ಸೇರದೆ ಇದ್ದಿದ್ರೆ ಬಹುಶಃ ಇಷ್ಟೊತ್ತಿಗೆ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿರ್ತಾ ಇತ್ತು. ಸೊ ಮಲೇಷಿಯಾ ಸೇರಿದಂತೆ ಸಾಕಷ್ಟು ಫಾರಿನ್ ಕಂಟ್ರಿಗಳಲ್ಲಿ, ವಿದೇಶದಲ್ಲಿ ಸಿನಿಮಾ ಚಿತ್ರೀಕರಣ ಆಗೋದಿತ್ತು. ಫ್ಲೈಟ್ ಟಿಕೆಟ್ಗಳು ಕೂಡ ಬುಕ್ ಆಗಿತ್ತು. ಆದರೆ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಜೈಲು ಸೇರಿದ್ರಿಂದ ಡೆವಿಲ್ ಸಿನಿಮಾದ ಶೂಟಿಂಗ್ ಸ್ಥಗಿತಗೊಂಡಿದೆ. ದರ್ಶನ್ ಅವರೇ ಹೇಳಿದಂತೆ ಈ ಸಿನಿಮಾವನ್ನ ಕ್ರಿಸ್ಮಸ್ ಹಬ್ಬಕ್ಕೆ ರಿಲೀಸ್ ಮಾಡಬೇಕು ಅನ್ನುವಂಥ ಪ್ಲಾನ್ ಬಿಫೋರ್ ಅವರು ಅಂದ್ರೆ ಕೇಸ್ನಲ್ಲಿ ಒಳಗಡೆ ಹೋಗೋಕೆ ಮುಂಚೆ ಹೇಳ್ಕೊಂಡಿದ್ರು, ನಾವು ಕ್ರಿಸ್ಮಸ್ ಹಬ್ಬಕ್ಕೆ ಸ್ಪೆಷಲ್ ಆಗಿ ಸಿನಿಮಾನ ತೆರೆಗೆ ತರ್ತೀವಿ ಅಂತ. ಒಂದು ವೇಳೆ ಸೆಪ್ಟೆಂಬರ್ 9ಕ್ಕೆ ಅವರಿಗೆ ಬೇಲ್ ಸಿಕ್ಕಿ ಹೊರಗಡೆ ಬಂದ್ರೆ, ಆದಷ್ಟು ಬೇಗ ಅವರು ಶೂಟಿಂಗ್ ಅಂದ್ರೆ ಮತ್ತೆ ಶೂಟಿಂಗ್ ಅಲ್ಲಿ ತೊಡಗಿಸ್ಕೊಂಡ್ರೆ, ಡೆವಿಲ್ ಸಿನಿಮಾದ ಶೂಟಿಂಗ್ ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಈ ವರ್ಷದೊಳಗೆ ಬರ್ಬೋದು, ಬರ್ದೇನೆ ಇರಬಹುದು. ಬಟ್ ಅಂದ್ರೆ ಈ ವರ್ಷದ ಸೆಕೆಂಡ್ ಹಾಫ್ ಏನಿದೆ, ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಸಾಕಷ್ಟು ಹದಗೆಟ್ಟಿತ್ತು. ಸೊ ಅದಕ್ಕೆ ಭೀಮಾ ಮತ್ತೆ ಕೃಷ್ಣಂ ಪ್ರಣಯ ಸಖಿ ಸಿನಿಮಾಗಳು ರಿಲೀಸ್ ಆಗಿ ನಮ್ಮ ಕನ್ನಡ ಚಿತ್ರರಂಗ ಒಂದ್ ರೀತಿ ಸುಧಾರಿಸ್ಕೊಂಡಿದೆ. ಇನ್ನು ಸಾಕಷ್ಟು ಸಿನಿಮಾಗಳು ಬರೋದು ಬಾಕಿ ಇದೆ.
ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಎಲ್ಲವೂ ಕರೆಕ್ಟ್ ಆಗಿದ್ದಿದ್ರೆ ಡೆವಿಲ್ ಸಿನಿಮಾನೇ ಮೊದಲು ಬರಬೇಕಾಗಿತ್ತು. ಬಂದು ಹೊಸ ಚೈತನ್ಯ ನಮ್ಮ ಚಿತ್ರರಂಗಕ್ಕೆ ತುಂಬೋದಿತ್ತು. ಆದರೆ ಈಗ ಒಂದು ಚೈತನ್ಯವನ್ನೇ ಕಳೆದುಕೊಂಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಆರೋಪ ಹೊತ್ತು ಜೈಲು ಸೇರಿದ್ದಾರೆ. ಸದ್ಯ ಬಳ್ಳಾರಿ ಜೈಲಿನಲ್ಲಿ ಮುಂದಿನದ ಒಂದು ಕಾರಾಗೃಹದ ಒಂದು ಜೈಲು ವಾಸ ಕಂಟಿನ್ಯೂ ಆಗಿದೆ. ಅಲ್ಲಿ ಮತ್ಯಾವ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಬ್ರೇಕ್ ಮಾಡ್ತಾರೋ ಅಥವಾ ಪಶ್ಚಾತ್ತಾಪದಿಂದ ತಾವು ತಪ್ಪು ಮಾಡಿದ್ದಾರೋ ಬಿಟ್ಟಿದ್ದಾರೋ, ಪಶ್ಚಾತ್ತಾಪ ಕಾಡಿದ್ರಿಂದ ರೂಲ್ಸ್ನ ಬ್ರೇಕ್ ಮಾಡದೇ ಇರ್ತಾರೋ ಗೊತ್ತಿಲ್ಲ. ಬಟ್ ಅವರು ಜೈಲ್ ಒಳಗಡೆ ಹೋಗ್ತಾ ಅವ್ರು ಹಾಕಿರ್ತಕ್ಕಂಥ ಒಂದು ಬ್ರಾಂಡೆಡ್ ಟೀ ಶರ್ಟ್ ಮೇಲೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ಆ ಕೋಟಿಂಗ್ಸ್ಗಳಿದೆ ಅವರು ಹಾಕಿರ್ತಕ್ಕಂಥ ಒಂದು ಟೀ ಶರ್ಟ್ನಲ್ಲಿ. ಯಾಕೆ ಪರ್ಟಿಕ್ಯುಲರ್ ಆಗಿ ಆ ಒಂದು ಸಂವಿಧಾನ ಬದ್ಧತೆ, ನ್ಯಾಯ, ನೀತಿ, ಗೆಲುವು ಈ ಥರದ ಒಂದು ಕೋಟಿಂಗ್ಸ್ ಇರ್ತಕ್ಕಂಥ ಟೀ ಶರ್ಟ್ನ ಹಾಕೊಂಡು ಅವ್ರು ಒಳಗಡೆ ಹೋದ್ರು ಗೊತ್ತಿಲ್ಲ. ಬಟ್ ಅವ್ರು ನಡೆಯೋ ಸ್ಟೈಲ್ ಅದನ್ನೆಲ್ಲವನ್ನ ಗಮನಿಸಿದಂಥ ಅಭಿಮಾನಿಗಳು ಹೇಳ್ತಿರ್ತಕ್ಕಂಥದ್ದು ಆನೆ ನಡೆದಿದ್ದೇ ದಾರಿ, ರಾಜ ಎಲ್ಲಿದ್ರೂ ರಾಜನೇ, ಈ ಥರದ್ದೆಲ್ಲ ಹೇಳ್ತಾ ಇದ್ದಾರೆ. ನೋಡೋಣ. ಸದ್ಯ ಕೊಲೆ ಕೇಸ್ನಲ್ಲಿ ಕಳೆದ 2 ತಿಂಗಳಿಂದ ಸೆಪ್ಟೆಂಬರ್ 9ಕ್ಕೆ 3 ತಿಂಗಳ ಕಾಲ ಜೈಲು ವಾಸ ಅನುಭವಿಸಿದಂಥ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಆರೋಪ ಮುಕ್ತರಾಗಿ ಹೊರಗಡೆ ಬರ್ತಾರಾ ಅಥವಾ ಈ ಕೇಸ್ನಲ್ಲಿ ಅವ್ರು ಫಿಟ್ ಆಗ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೇ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.